ಪ್ರಮುಖವಾಗಿ ಚಿತ್ರದುರ್ಗ ಟಿಕೆಟ್ ಒಂದು ಕಡೆ ಗೊಂದಲ ಆಗ್ತಾ ಇದ್ದಾರೆ. ಇನ್ನು ಕರಡಿ ಸಂಗಣ್ಣ ಸಿಟ್ಟು ಕೂಡ ಸದ್ಯಕ್ಕೆ ತಣ್ಣಗಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಬಿಜೆಪಿಯಲ್ಲಿ ಕರಡಿ ಸಂಗಣ್ಣ ಸಾಕಷ್ಟು ಅಸಮಾಧಾನ ಹೊರಹಾಕ್ತಿದ್ದಾರೆ. ಈಗ ಯಡಿಯೂರಪ್ಪನವರು ಕರಡಿ ಸಂಗಣ್ಣ ಅವರ ಅಸಮಾಧಾನವನ್ನು ತಣಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕರಡಿ ಸಂಗಣ್ಣ ಅವರನ್ನು ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಅವ್ರ ಜೊತೆಗೆ ಹಾಲಿ ಅಭ್ಯರ್ಥಿ ಕೆ ಬಸವರಾಜ್ ಅವರನ್ನು ಕೂಡ ಕರೆಸ್ಕೊಂಡು ಮಾತನಾಡ್ತಿದ್ದಾರೆ. ಇಬ್ಬರನ್ನು ಕರೆಸಿ ಮಾತುಕತೆ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಯಾವುದೇ ರೀತಿ ಅಂತ ಗೊಂದಲ ಆಗಬಾರ್ದು. ಯಾಕೆಂದರೆ ಕೊಪ್ಪಳ ಗೆಲ್ಲುವಂಥ ಟಿಕೆಟ್ ಇದೆ. ಒಂದು ವೇಳೆ ಅಲ್ಲೇನಾದ್ರು ಗೊಂದಲ ಆದರೆ, ಸಮಸ್ಯೆ ಆದರೆ ಖಂಡಿತವಾಗ್ಲಾಗ ಸಮಸ್ಯೆ ಆಗುತ್ತೆ. ಹೀಗಾಗಿ ಮುಂದಿನ ಹಂತದಲ್ಲಿ ಈಗಾಗಲೇ ಯಾವುದೇ ಬಂಡಾಯ ಎದ್ದೇಳಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಖುದ್ದು ಯಡಿಯೂರಪ್ಪನವರೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ಅವರೇ ತೆರಳಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಕರಡಿ ಸಂಗಣ್ಣ ಅವ್ರ ಜೊತೆಗೆ ನಿರಂತರವಾಗಿ ಟಚ್ನಲ್ಲಿದ್ದಾರೆ ಯಡಿಯೂರಪ್ಪನವರು. ಇವತ್ತು ಕರಡಿ ಸಂಗಣ್ಣ ಅವರನ್ನು ತಮ್ಮ ನಿವಾಸಕ್ಕೆ ಕರೆಸಿ ಮಾತುಕತೆ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಕಡೆಗೆ ಹಾಲಿ ಅಭ್ಯರ್ಥಿ ಬಸವರಾಜ್ ಅವರನ್ನು ಕೂಡ ಅವ್ರ ನಿವಾಸಕ್ಕೆ ಕರೆಸ್ಕೊಂಡಿದ್ದಾರೆ, ತಮ್ಮ ನಿವಾಸಕ್ಕೆ ಕರೆಸ್ಕೊಂಡಿದ್ದಾರೆ. ಇಬ್ಬರನ್ನೂ ಕೂಡ ಮುಖಾಮುಖಿಯಾಗಿ ಕೂರಿಸಿ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಬಂಡಾಯ ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನೆಲ್ಲ ಮಾಡಬೇಕು ಅದರ ಬಗ್ಗೆ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇನ್ನು ವಿಜಯೇಂದ್ರ ಕೂಡ ಈ ಒಂದು ಸಂದರ್ಭದಲ್ಲಿದ್ದರು, ಅವರು ಕೂಡ ಜೊತೆಗಿದ್ದರು. ಹಾಗೂ ಕೊಪ್ಪಳದ ನಾಯಕರು ಕೂಡ ಅಲ್ಲೇ ಮುಂದಿನ ತಂತ್ರಗಾರಿಕೆ ಬಗ್ಗೆ ಮಾತನಾಡ್ತಾ ಇದ್ರು.